ಇನ್ನು ಬೆಂಗಳೂರಿನಲ್ಲಿ ಮಳೆರಾಯ ಕೊಂಚ ಬ್ರೇಕ್ ನೀಡಿದ್ದಾನೆ. ಆದರೆ ಸಂಕಷ್ಟಗಳು ಮಾತ್ರ ಸಿಟಿ ಮಂದಿಗೆ ವಿರಾಮ ಕೊಡ್ತಾ ಇಲ್ಲ. ಸಾಯಿ ಲೇಔಟ್ ನಿವಾಸಿಗಳು ಮಳೆ ತಂದ ಅವಾಂತರಕ್ಕೆ ಸಿಲುಕಿ ನಲುಗ್ತಾ ಇದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಇದು ಬೆಂಗಳೂರಿನ ಸಾಯಿ ಲೇಔಟ್. ಪ್ರತಿ ಬಾರಿ ಇಲ್ಲಿ ಮಳೆ ಬಂದಾಗಲೂ ಜನರಿಗೆ ನಿತ್ಯ ನರಕ. ಲಕ್ಷ ಕೊಟ್ಟು ಮನೆ ಖರೀದಿಸಿದ್ರೂ ಇಲ್ಲಿನ ಜನರಿಗೆ ಜಲಕಂಟಕ ಮಾತ್ರ ತಪ್ಪಿಲ್ಲ. ಸದ್ಯ ಬೆಂಗಳೂರಿನಲ್ಲಿ ಮಳೆ ಕೊಂಚ ಕಡಿಮೆ ಆಗಿದೆ. ಕೆರೆಯಂತಾಗಿದ್ದ ರಸ್ತೆಗಳು ಸಹಜ ಸ್ಥಿತಿಗೆ ಮರಳುತ್ತಿವೆ. ಮಳೆ ಬಂದ್ರೆ ಸಾಯಿ ಲೇಔಟ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಮಳೆಗೆ ಹೈರಾಣಾಗಿ ಹೋಗಿರುವ ಜನರ ಕಥೆಗಳನ್ನ ಹೇಳ್ತೀವಿ ಕೇಳಿ. ಇವರ ಹೆಸರು ಪ್ರೇಮ್ ಕುಮಾರ್, ಸಾಯಿ ಲೇಔಟ್ನ ನಿವಾಸಿ. ಕಡಿಮೆ ಎತ್ತರದಲ್ಲಿ ಇದ್ದ ಮನೆಯನ್ನ ಕೆಡವಿ ಎತ್ತರಕ್ಕೆ ಕಟ್ಟಿದ್ರು. ಆದ್ರೂ ಇವರ ಮನೆಗೆ ನೀರು ನುಗ್ಗುತ್ತಿದ್ದು ಪರದಾಡುವಂತಾಗಿದೆ. ನಾಯಿ ಪಾಡೋಗಿಂತ ಇನ್ನೂ ಅಷ್ಟು ನಮ್ಮ ಜೀವನ ಅಷ್ಟು ಕಷ್ಟಕರವಾಗಿ ನಡೀತಾ ಇದೆ. ನಾವಂತೂ ಒಂದ್ಸಲ ಇದ್ದು ಒಡೆದು ಬಿಟ್ಟು ಈ ಕೆಂಗೇರಿಗೆ ಹೋಗ್ಬಿಟ್ಟಿದ್ವಿ 2 ವರ್ಷ. ಹೋಗ್ಬಿಟ್ಟು ಆಮೇಲೆ ಮತ್ತೆ ಕಟ್ಸಿದ್ವಿ. ಈಗ ನೋಡಿದ್ರೆ ಇಷ್ಟಕ್ಕೂ ನೀರು ಬರ್ತಾ ಇದೆ. ಇಷ್ಟು ಎತ್ತರಕ್ಕೆ ಮಾಡಿದ್ಮೇಲೆ ಎಲ್ಲಿಂದ ದುಡ್ಡು ತರಬೇಕು? ಸಾಲಗಳು ತೀರಿಸಿಲ್ಲ. ಅಲ್ಲಿ ನೋಡಿದ್ರೆ ನಮ್ಮ ಮಗಳದ್ದು ಇನ್ನು ಲೋನೇ ಮುಗ್ದಿಲ್ಲ ಸರ್. ಇಲ್ಲಿ ಎಷ್ಟರಲ್ಲಿ ನೀರು ಬಂದಿದೆ ಇಲ್ಲಿ. ಇಷ್ಟೇ ಅಲ್ಲ, ಕೊಳಚೆ ನೀರಿನಿಂದಾಗಿ ಇಲ್ಲಿನ ಜನರಿಗೆ ಅನಾರೋಗ್ಯ ಸಮಸ್ಯೆ ಕಾಡ್ತಿದೆ. ಇದರ ಜೊತೆಗೆ ಕುಡಿಯಲು ನೀರಿಲ್ಲದೆ ಬಸವಳೆದು ಹೋಗಿದ್ದಾರೆ. ವಿದ್ಯುತ್ ಸಂಪರ್ಕ ಕೂಡ ಬಂದ್ ಆಗಿದ್ದು ಕತ್ತಲೆಯಲ್ಲಿ ಕಾಲ ಕಳೆಯುವಂತಾಗಿದೆ. ವಾಸನೆ ಇರೋದ್ರಿಂದ ಮೈಗೆ ಹುಷಾರಿಲ್ಲ. ಅಲ್ಲೇ 2 ದಿವಸದಿಂದ ಜ್ವರ ಬಂದ್ಬಿಟ್ಟಿದೆ. ಮತ್ತೆ ಸ್ಕಿನ್ ಎಲ್ಲ ನೋಡಿ ಈ ತರ ಪ್ರಾಬ್ಲಮ್ ನವೇ ಬರ್ತಾ ಇದೆ ಕಾಲೆಲ್ಲ. ಗೌರ್ಮೆಂಟ್ ಅವರು ನಮ್ಮ ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಹೇಳಿ ಅಲ್ಲೆಲ್ಲ ನೀರು ಬಂದಿದೆ, ನೀವು ಮನೇಲಿ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. 1/2 ಲೀಟರ್ ನೀರು ಕೊಟ್ಟರೆ ಬೆಳಗ್ಗೆ ಸಾಯಂಕಾಲದವರೆಗೂ ಸಾಕಾಗುತ್ತಾ ಈ ನೀರು? ಮನೆಯಿಂದ ಹೊರಬರುವುದಕ್ಕೆ ಕಷ್ಟವಾಗ್ತಿರೋ ಕಾರಣ ಊಟ ತಿಂಡಿಗೂ ಪರದಾಡುವಂತಾಗಿದೆ. 4 ದಿನದಿಂದ ಅಡಿಗೆ ಮಾಡಿಲ್ಲ ಅಂತ ಮಹಿಳೆಯರು ಗೋಳಾಡ್ತಿದ್ದಾರೆ. 4 ದಿವಸ ಆಯ್ತು ಸರ್ ಮನೇಲಿ ಅಡಿಗೆ ಮಾಡಿರೋದು. ಫುಲ್ ಸಂಪು ನೀರು, ಫುಲ್ ಈ ನೀರೇ ಇದೆ ನಮ್ಮ ಮನೇಲಿ. ನಿನ್ನೆ ಮಳೆ ನೀರು ಹಿಡ್ಕೊಂಡು ಅಡುಗೆಗೆ ಇದು ವಾಶ್ ಮಾಡೋಕ್ಕೆ ಇದಕ್ಕೆಲ್ಲ ಟಾಯ್ಲೆಟ್ಗೆಲ್ಲ ನೀರು ಯೂಸ್ ಮಾಡ್ತಾ ಇದ್ದೀವಿ ನಾವು. ಮಳೆಯ ಅವಾಂತರ ಇಲ್ಲಿಗೆ ಮುಗಿದಿಲ್ಲ. ವರುಣಾರ್ಭಟಕ್ಕೆ ಕ್ಯಾಬ್ ಚಾಲಕನ ಬದುಕೆ ಬೀದಿಗೆ ಬಿದ್ದಿದೆ. ಮನೆಯೊಳಗೆ ನೀರು ಆವರಿಸಿದ್ದರಿಂದ ಬಾಬು ಗಾಬರಿಗೆ ಒಳಗಾಗಿದ್ದಾರೆ. ಇದರಿಂದ ಸ್ಟ್ರೋಕ್ ಹೊಡೆದಿದೆ. ದುಡಿದು ಸಂಸಾರ ಸಾಗಿಸಬೇಕಿದ್ದ ಬಾಬು ಹಾಸಿಗೆ ಹಿಡಿದಿದ್ದು ಕುಟುಂಬ ಕಂಗಾಲಾಗಿದೆ. ನೈಟ್ 3 o'clock ನೀರು ಬಂತು. ಫುಲ್ ಎಲ್ಲ ಒಳಗಡೆ ಎಲ್ಲ ಬಂದ್ಬಿಡ್ತು. ಪೇಷಂಟಿಗೆ ಮುಂಚೆ ಇದು ಸ್ಟ್ರೋಕ್ ಆಗಿತ್ತು. ನಿನ್ನೆ ನೈಟಿಂದ ಕಾಲು ಮತ್ತು ಕೈ 2 ಪೂರ್ತಿ ವರ್ಕ್ ಆಗ್ತಾಯಿಲ್ಲ. ಸ್ಪೀಚ್ ಕ್ಲೀನಾಗಿ ಬರ್ತಾ ಇಲ್ಲ, ಹಂಗಾಗ್ತಾ ಇದೆ. ಬಟ್ ಅವ್ರಿಗೆ ಇವಾಗ ಶೂರಿಂಗ್ ಆಗ್ತದೆ ಫುಲ್ ಬಾಡಿ ಎಲ್ಲನೂ. ಸೊ ನೈಟ್ ಎಲ್ಲ ಯಾರೂ ಬಂದಿಲ್ಲ. ಸ್ವಲ್ಪ ಆಪೋಸಿಟ್ ಮನೆಯವರು ಬಂದು ಹೆಲ್ಪ್ ಮಾಡಿದ್ರು, ತಗೊಂಡೋದ್ರು ಮೇಲೆಗಡೆ. ಆಕ್ರೋಶದ ಬೆನ್ನಲ್ಲೇ ಅಧಿಕಾರಿಗಳು ಅಖಾಡಕ್ಕಿಳಿದಿದ್ದಾರೆ. ಎಸ್ಡಿಆರ್ಎಫ್ ಸಿಬ್ಬಂದಿ ಬಳಸಿಕೊಂಡು ಮೋಟಾರ್ ಮೂಲಕ ನೀರು ಹೊರಹಾಕುವ ಕಾರ್ಯಾಚರಣೆ ಮಾಡುತ್ತಿದ್ದಾರೆ. ಮಳೆಯಿಂದಾಗಿ ಅಕ್ಷರ ಸಹ ನಲುಗಿ ಹೋಗಿದ್ದಂತಹ ಸಾಯಿ ಲೇಔಟ್ನ ಪರಿಸ್ಥಿತಿ ಸದ್ಯ ಸ್ವಲ್ಪವೇ ಸುಧಾರಿಸ್ತಾ ಇದೆ. ಅಳಿದುಳಿದಂತ ನೀರನ್ನು ಕೂಡ ಹೊರಹಾಕುವ ಕಾರ್ಯಾಚರಣೆ ನಡೀತಾ ಇದೆ. ಇಲ್ಲಿ ಇರುವಂತಹ ನೀರೇನಿತ್ತು ಆ ನೀರನ್ನು ಕೂಡ ಈಗ ತರಾತುರಿಯಲ್ಲಿ ಹೊರಹಾಕೋದಕ್ಕೆ ಎಸ್ಡಿಆರ್ಎಫ್ ಸಿಬ್ಬಂದಿಗಳು ಮುಂದಾಗಿರುವಂತದ್ದು ಸದ್ಯ ಗಮನಿಸ್ತಾ ಇದ್ದೀರಾ. ಅಗ್ನಿಶಾಮಕ ದಳ ಹಾಗೆ ಎಸ್ಡಿಆರ್ಎಫ್ ಸಿಬ್ಬಂದಿ ಜೆಸಿಬಿ ಮೂಲಕ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ಬೋಟ್ ಅನ್ನು ಕೂಡ ತಂದು ಕಾರ್ಯಾಚರಣೆಯ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಸಾಯಿ ಲೇಔಟ್ನಲ್ಲಿ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ. ಹೀಗಾಗಿ ಸಾಯಿ ಲೇಔಟ್ನಲ್ಲಿ ನಿವಾಸಿಗಳಿಗೆ ಆರೋಗ್ಯ ತಪಾಸಣೆ ಮಾಡಲಾಗಿದೆ. ನಿವಾಸಿಗಳಿಗೆ ಅಲರ್ಜಿ, ಕೆಮ್ಮು, ಬಿಪಿ ಚೆಕಪ್ ಮಾಡಲಾಗಿದ್ದು ಆಶಾ ಕಾರ್ಯಕರ್ತೆಯರು ಔಷಧಗಳ ವಿತರಣೆ ಮಾಡಿದ್ರು. ಬೆಂಗಳೂರಿಗರೇ ಎಚ್ಚರ, ನಗರಕ್ಕೆ ತಪ್ಪಿಲ್ಲ ಮಳೆ ಕಂಟಕ. ಸಿಲಿಕಾನ್ ಸಿಟಿಯಲ್ಲಿ ಮುಂದಿನ 48 ಗಂಟೆ ಭಾರೀ ಮಳೆ. ಇನ್ನು ಮುಂದಿನ 48 ಗಂಟೆಗಳ ಕಾಲ ಮಳೆಯಾಗುವ ಸಾಧ್ಯತೆ ಇದೆ. ಹವಾಮಾನ ಇಲಾಖೆ ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿದೆ. ಮುಂಜಾಗ್ರತವಾಗಿ ಬೆಂಗಳೂರಿನಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಬ್ಯೂರೋ ರಿಪೋರ್ಟ್, TV9.